ಗಿರಿಗಿಟ್ಲೆ ಆಡಿಸ್ಬಿಡ್ತಾರೆ. ಅಶ್ವಿನಿ ಗೌಡ ಗಿರಿಗಿಟ್ಲೆ ಆಡಿಸಿದಂತ ಫಳಾರ್ ಗಿಲ್ಲಿ ಫ್ಯಾನ್ಸ್ ಹವಾ ಮೇಂಟೈನ್ ಮಾಡೋಕೆ ಬಂದಂತ ಅಶ್ವಿನಿ ಒಂದಿಷ್ಟು ಇಲ್ಲಿ ಎಲ್ಲಿ ಸ್ಟೆಪ್ಔಟ್ ಆಗ್ಬಿಟ್ರ ಅನ್ನುವಂಥದ್ದು. ಅಶ್ವಿನಿ ಗೌಡ ಮುಂದೆ ಗಿಲ್ಲಿ 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 ಅಂತ ಒಂದಿಷ್ಟು ಅಭಿಮಾನಿಗಳು ಘೋಷಣೆ ಕೂಗ್ತಾರೆ. ಫ್ಯಾನ್ಸ್ ಗಿಲ್ಲಿ ಗಿಲ್ಲಿ ಎನ್ನುತ್ತಲೇ ಅಶ್ವಿನಿ ಗೌಡ ಕಕ್ಕಾ ಬಿಕ್ಕಿ ಆಗ್ಬಿಟ್ರ. ಹಾಗಾದ್ರೆ ಗಿಲ್ಲಿ ವಿಡಿಯೋ ಬಂದು ಕೂಡಲೇ ಜೋರಾಗಿ ಒಂದಿಷ್ಟು ಗಮನಿಸ್ತಾ ಹೋದ್ರೆ ಗಿಲ್ಲಿ ಕ್ರೇಜ್ ಜೋರಾಗ್ಬಿಡುತ್ತೆ. ಸೊ ಡಮಾಲ್ ಡಿಮಿಲ್ ಡಕ್ಕ ಗಿಲ್ಲಿ ಗೆಲ್ಲೋದು ಪಕ್ಕ ಅಂತ ಘೋಷಣೆ ಕೂಗ್ತಾರೆ. ಅಲ್ಲೂ ಕೂಡ ಅಶ್ವಿನಿ ಗೌಡ ಮುಂದೆ ಘೋಷಣೆ ಕೂಗಿದಂತ ಗಿಲ್ಲಿ ಫ್ಯಾನ್ಸ್ ಒಂದ್ ಕಡೆ, ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅಭಿಮಾನಿಗಳ ಒಂದಿಷ್ಟು ಅಬ್ಬರ. ಸೊ ಗಿಲ್ಲಿ ಫ್ಯಾನ್ಸ್ ಹಾವಳಿಯಿಂದ ತಪ್ಪಿಸಿಕೊಳ್ಳಲು ಕಡೆ ಅಶ್ವಿನಿ ಗೌಡ ಅವರು ಕೂಡ ಒಂದಿಷ್ಟು ಮಾಸ್ಟರ್ ಪ್ಲಾನ್ ಮಾಡಿಬಿಡ್ತಾರೆ. ಕೊನೆಗೂ ಗಿಲ್ಲಿ ಹೆಸರು ಬಳಸಿ ಕವರ್ ಅಪ್ ಮಾಡಿದಂತ ಅಶ್ವಿನಿ ಗೌಡ ಅವರು ಇಲ್ಲಿ ನೋಡಿ ಫ್ಯಾನ್ಸ್ ಮೀಟ್ ನಲ್ಲಿ ಗಿಲ್ಲಿ ಹೆಸರು ಬಳಸಿಕೊಂಡಂತ ಅಶ್ವಿನಿ ಅವರು ಅತ್ತೆ ಮಗಳಿಗೆ ಮಂಗಲಿಸ್ತೀರಾ ಅಲ್ವಾ ಅಂತ ಅಶ್ವಿನಿ ಗೌಡ ಅವರು ಕೂಡ ಇಲ್ಲಿ ಒಂದಿಷ್ಟು ಮಾತನ್ನು ಹೇಳ್ತಾರೆ. ಸೊ ಇವತ್ತು ಫ್ಯಾನ್ ಮೀಟ್ ಇತ್ತು. ನಿನ್ನೆ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಫ್ಯಾನ್ ಮೀಟ್ ನಲ್ಲಿ ರಕ್ಷಿತಾ ಅವರು ಬಂದ್ರು, ರಘು ಅವರು ಬಂದ್ರು, ಅದರ ಜೊತೆಗೆ ಎಲ್ಲರೂ ಕೂಡ ಬಂದು ಹೋದ್ರು. ಆ ಅಶ್ವಿನಿ ಗೌಡ ಅವರ ಒಂದಿಷ್ಟು ಮೀಟಿಂಗ್ ಇತ್ತಲ್ಲ, ಒಂದಿಷ್ಟು ಫ್ಯಾನ್ಸ್ಗಳ ಜೊತೆ ಮಾತಾಡಬೇಕಾದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಹೆಂಗಾಗ್ಬಿಟ್ಟಿದ್ದು ಅಂತಂದರೆ ಅಲ್ಲಿ ಸೊ ಫಳಾರ್ ಗಿಲ್ಲಿ ಫ್ಯಾನ್ಸು ಅಶ್ವಿನಿ ಗೌಡ ಅವರು ಎಂಟ್ರಿ ಆಗ್ತಾ ಇದ್ದಾಗೆ ಅಭಿಮಾನಿಗಳು ಒಂದಿಷ್ಟು ಕೂಗೋದಕ್ಕೆ ಆರಂಭ ಮಾಡ್ತಾರೆ, ಗಿಲ್ಲಿ 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 ಅಂತ. ಸೊ ಅದೆಲ್ಲವೂ ಕೂಡ ಹವಾ ಮೇಂಟೈನ್ ಮಾಡೋದಕ್ಕೆ ಬಂದಂಥ ಅಶ್ವಿನಿ ಗೌಡ ಅವರು ಕೂಡ ಒಂದಿಷ್ಟು ಅಲ್ಲಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ಯಾಕೆಂದರೆ ಸಹಜವಾಗಿ ಅಶ್ವಿನಿ ಗೌಡ ಅಂತ ಕೂಗ್ತಾ ಇರೋ 100ರಲ್ಲಿ 75 ಜನ ಒಂದು ಕಡೆ ಕೂಗ್ತಾ ಇದ್ರೆ 30 ಜನ ಅಲ್ಲಿ ಗಿಲ್ಲಿ ಗಿಲ್ಲಿ ಅಂತ ಕೂಗ್ತಾ ಇದ್ರು. ಸಹಜವಾಗಿ ಅಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಒಂದು ಕಡೆ ಕೊನೆದಾಗಿ ಹೆಂಗಾಗ್ಬಿಡುತ್ತೆ ಅಂತಂದರೆ ಗಿಲ್ಲಿನೇ ಗಿಲ್ಲಿ ಗಿಲ್ಲಿ ಅಂತ ಅವರು ಕೂಡ ಒಂದಿಷ್ಟು ಹೇಳೋದಕ್ಕೆ ಆರಂಭ ಮಾಡ್ತಾರೆ. ಅಂತಂದರೆ ಅಶ್ವಿನಿ ಗೌಡ ಮುಂದೆಯೂ ಕೂಡ ಘೋಷಣೆ ಕೂಗುವಂಥ ಕೆಲಸ ಮಾಡ್ತಾರಲ್ಲ ಗಿಲ್ಲಿ ಫ್ಯಾನ್ಸ್ಗಳು, ನಿಜವಾಗ್ಲೂ ಕೂಡ ನೋಡಿ ಗಮನಿಸ್ತಾ ಇದ್ರು ಆ ದೃಶ್ಯಾವಳಿಗಳಲ್ಲಿ. ಸೊ ಇದೇ ಒಂದು ಮೂಮೆಂಟು. ಈ ಮೂಮೆಂಟ್ನಲ್ಲೂ ಕೂಡ ಅಶ್ವಿನಿ ಗೌಡ ಅವರು ಕೂಡ ಸಿಕ್ಕಾಪಟ್ಟೆ ಅದ್ಭುತವಾಗಿ ಮಾತಾಡ್ತಾರೆ. ನೋಡಿ ಓಟ್ ಹಾಕಿ ನನಗೂ ಕೂಡ ಗೆಲ್ಲಿಸಿ, ಸೊ ಅತ್ತೆ ಮಗಳು ಗೆಲ್ಲಬೇಕಲ್ವಾ, ಇಲ್ಲಿಯವರೆಗೂ ಕೂಡ ಕೊನೆ ವಾರದವರೆಗೂ ಕೂಡ ತೊಗೊಂಬಂದಿದ್ದೀರಾ, ಇದು ಕಪ್ಪು ಕೂಡ ಒಂದಿಷ್ಟು ಗೆಲ್ಲಿಸ್ಬೇಡಿ ಅನ್ನುವಂಥದ್ದು. ಯಾಕಂದರೆ ಪ್ರತಿಯೊಬ್ಬ ಸ್ಪರ್ಧಿಗೂ ಕೂಡ ಅದೇ ಒಂದು ಆಸೆ ಇರುತ್ತಲ್ಲ. ಬಿಗ್ ಬಾಸ್ ಮನೆಗೆ ಹೋದಂಥ ಪ್ರತಿಯೊಬ್ಬ ಸ್ಪರ್ಧಿಗೆ ಒಂದೊಂದು ಆಸೆಗಳು ಏನಪ್ಪ ಅಂತಂದರೆ, ಒಂದು ಕಡೆ ಕಿಚ್ಚನ್ನು ಚಪ್ಪಾಳೆ ತೆಗೆದುಕೊಳ್ಬೇಕು, ಅದರ ಜೊತೆಗೆ ಉತ್ತಮವನ್ನು ತೆಗೆದುಕೊಳ್ಬೇಕು, ಅದಾದ ನಂತರ ಕಪ್ಪುಗೆ ನಾವು ಗೆಲ್ಲಬೇಕು, ಕರ್ನಾಟಕ ಜನರ ಮನಸ್ಸನ್ನು ನಾವು ಗೆಲ್ಲಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿರ್ತಾರೆ. ಸೊ ಹಾಗಾಗಿ ಇಲ್ಲೂ ಕೂಡ ಅಶ್ವಿನಿ ಗೌಡ ಅವರು ಕೂಡ ಹೇಳ್ತಾರೆ ತಮ್ಮ ಅಭಿಮಾನಿಗಳಿಗೆ, ನೋಡಿ ಇಲ್ಲಿವರೆಗೂ ಕೂಡ ನಾನು ಬಂದಿದ್ದೇನೆ, ಇಲ್ಲಿವರೆಗೂ ನೀವು ಪ್ರೀತಿಯನ್ನು ತೋರಿಸಿದ್ದೀರಾ, ಸೊ ಅತ್ತೆ ಮಗಳನ್ನು ನೀವು ಗೆಲ್ಲಿಸ್ಬೇಕಲ್ವಾ. ಯಾಕಂದರೆ ಅತ್ತೆ ಮಗಳು ಅಂತಂದಾಗ ಸಹಜವಾಗಿ ರಾಜಾವಲಿ ಸಿನಿಮಾದ ಒಂದಿಷ್ಟು ಸೀನ್ಗಳನ್ನು ಗಮನಿಸ್ತಿರ್ತೀರಿ. ಸೊ ಅದೇ ಸೀನಲ್ಲೂ ಕೂಡ ಅಶ್ವಿನಿ ಗೌಡ ಅವರು ಆ್ಯಕ್ಟ್ ಮಾಡುವ ಮೂಲಕ ತಮ್ಮ ಪರಿಚಯವನ್ನು ಸಿಕ್ಕಾಬಿಟ್ಟೆ. ಯಾಕಂದರೆ ನಾವು ಮೊದಲಿಗೆ ಯಾರಿಗೂ ಕೂಡ ಗೊತ್ತಾಗಿರಲಿಲ್ಲ ಅಶ್ವಿನಿ ಗೌಡ ಅವರು ರಾಜಾವಲಿ ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಅಂತಂದಾಗ. ಸೊ ಯಾವಾಗ ಒಂದಿಷ್ಟು ವಿಡಿಯೋಗಳು ಟ್ರೋಲ್ ಆಗೋದಕ್ಕೆ, ಒಂದಿಷ್ಟು ವೈರಲ್ ಆಗೋದಕ್ಕೆ ಹೋಗುತ್ತೆ, ಆವಾಗ ಒಂದಿಷ್ಟು ಗೊತ್ತಾಗುತ್ತೆ, ಹೌದಪ್ಪ ಅಶ್ವಿನಿ ಗೌಡ ಅವರು ಸಿಕ್ಕಾಪಟ್ಟೆ ಸಿನಿಮಾಗಳಲ್ಲೂ ಕೂಡ ಒಂದಿಷ್ಟು ನಟನೆ ಮಾಡಿದ್ದಾರೆ, ಸೀರಿಯಲ್ಗಳಲ್ಲೂ ಕೂಡ ನಟನೆ ಮಾಡಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ಸಹಜವಾಗಿ ಬಿಗ್ ಬಾಸ್ ಮನೆಗೆ ಹೋದಂಥ ಸಂದರ್ಭದಲ್ಲಿ ಯಾರೂ ಕೂಡ ಒಂದಿಷ್ಟು ಗೊತ್ತಾಗೋದಿಲ್ಲ, ಅವರ ಟ್ರೋಲ್ಗಳು ಒಂದಿಷ್ಟು ವಿಡಿಯೋಗಳು ವೈರಲ್ ಆಗುತ್ತೆ, ಆವಾಗ ಗೊತ್ತಾಗುತ್ತೆ ಹೌದಪ್ಪ ಇವರು ಕೂಡ ಒಂದಿಷ್ಟು ಇತಿಹಾಸ ಇದೆ, ಕನ್ನಡ ಚಿತ್ರರಂಗದಲ್ಲಿ ಇವರು ಕೂಡ ಒಂದಿಷ್ಟು 40ರಿಂದ 45 ಸಿನಿಮಾಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು ಹೇಳ್ತಾ ಇದ್ರು. ಸಹಜವಾಗಿ ಎಲ್ಲರೂ ಕೂಡ ಗಮನಿಸಿದ್ದಾರೆ. ಬಟ್ ಇದೀಗ ಅಭಿಮಾನಿಗಳ ಮುಂದೆ, ಅದರಲ್ಲೂ ಕೂಡ ಗಿಲ್ಲಿ ಅಭಿಮಾನಿಗಳಾಗಿರ್ಬೋದು, ಅಶ್ವಿನಿ ಗೌಡ ಅವರ ಅಭಿಮಾನಿಗಳಾಗಿರ್ಬೋದು, ಒಂದಿಷ್ಟು ಸಹಜವಾಗಿ ಘೋಷಣೆಗಳನ್ನು ಕೂಗ್ತಾರೆ. ಅಲ್ಲಿ ಅಶ್ವಿನಿ ಗೌಡ ಅವರು ಒಂದಿಷ್ಟು ಕಕ್ಕಾಬಿಕ್ಕಿ ಆಗುವುದು ಕೂಡ ಇಲ್ಲಿ ನೋಡಿದ್ದೀವಿ. ಸೊ ಗಿಲ್ಲಿ ವಿಡಿಯೋ ಬಂದು ಕೂಡಲೇ ಜೋರಾಗಿ ಒಂದಿಷ್ಟು ಗಿಲ್ಲಿ ಕ್ರೇಜ್ ಯಾವ ರೀತಿಯಾಗಿತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ.